ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ವೇಳೆ ರೈತರಿಗೆ ಒಂದು ಖುಷಿ ಸುದ್ದಿ ಸಿಗುವಂತಹ ಸಮಾಚಾರ ಇದೆ. ಇದು ಇಡೀ ರೈತರೇ ಖುಷಿ ಪಡುವಂತಹ ಸುದ್ದಿ. ಬರ ಹಾಗೆ ಅತಿವೃಷ್ಟಿ ಹೊಡೆತಕ್ಕೆ ಸಿಲುಕಿದವರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಇದು ಇಡೀ ರಾಜ್ಯದ ರೈತರು ಖುಷಿ ಪಡುವಂತಹ ಸುದ್ದಿ. ಬರ ಅತಿವೃಷ್ಟಿ ಹೊಡೆತಕ್ಕೆ ಸಿಲುಕಿದವರಿಗೆ ಸಿಹಿ ಸುದ್ದಿ ಸಿಗುತ್ತಾ? ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ರಾಜ್ಯದ ರೈತರ ಸಾಲ ಮನ್ನಾ ಮಾಡ್ತಾರಾ ಹಾಗಿದ್ರೆ ಸಿಎಂ ಡಿಕೆಶಿ? ಇಂದು ಬೆಳಗಾವಿಗೆ ಬರ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಳಗಾವಿಯ ರೈತರ ಸ್ಥಿತಿಗತಿಯ ಬಗ್ಗೆ ಸಿಎಂಗೆ ಈಗ ಮಾಹಿತಿ ಸಿಗುತ್ತೆ. ಈ ವೇಳೆ ರೈತರ ಕಷ್ಟ ತಿಳಿದು ಸಿಹಿ ಸುದ್ದಿ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ರೈತರ ಸಾಲ ಮನ್ನಾದ ಬಗ್ಗೆ ಘೋಷಣೆ ಮಾಡ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್? ಈ ಕುರಿತು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಇದು ಇಡೀ ರಾಜ್ಯದ ರೈತರು ಖುಷಿ ಪಡುವಂತಹ ಸಿಹಿ ಸುದ್ದಿಯಾಗಿರುವಂತದ್ದು. ಬರ ಹಾಗೆ ಅತಿವೃಷ್ಟಿ ಹೊಡೆತಕ್ಕೆ ಸಿಲುಕಿದವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಇವತ್ತು? ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಸಿಎಂ ಡಿಕೆಶಿ ಅನ್ನುವಂತಹ ಪ್ರಶ್ನೆ. ರಾಜ್ಯದ ರೈತರ ಸಾಲ ಮನ್ನಾ ಮಾಡ್ತಾರಾ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಇವತ್ತು ಬೆಳಗಾವಿಗೆ ಬರ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು, ಆಗಮಿಸ್ತಾ ಇದ್ದಾರೆ. ಈ ವೇಳೆ ಬೆಳಗಾವಿಯ ರೈತರ ಸ್ಥಿತಿಗತಿಯ ಬಗ್ಗೆ ಸಿಎಂಗೆ ಮಾಹಿತಿ ಸಿಗುತ್ತೆ. ರೈತರ ಕಷ್ಟ ತಿಳಿದು ಸಿಹಿ ಸುದ್ದಿಯನ್ನ ಕೊಡ್ತಾರಾ ಅನ್ನದಾತರಿಗೆ ಸಿಎಂ ಡಿಕೆ ಶಿವಕುಮಾರ್? ರೈತರ ಸಾಲ ಮನ್ನಾದ ಬಗ್ಗೆ ಘೋಷಣೆ ಮಾಡ್ತಾರಾ ಮುಖ್ಯಮಂತ್ರಿ? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಇದು ಇಡೀ ರಾಜ್ಯದ ರೈತರು ಖುಷಿ ಪಡುವಂತಹ ಸುದ್ದಿಯಾಗಿರುವಂಥದ್ದು. ಬರ ಹಾಗೆ ಅತಿವೃಷ್ಟಿ ಹೊಡೆತಕ್ಕೆ ಸಿಲುಕಿದವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಡಿಕೆ ಸರ್ಕಾರದಿಂದ? ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ರಾಜ್ಯದ ರೈತರ ಸಾಲ ಮನ್ನಾ ಮಾಡ್ತಾರಾ ಹಾಗಿದ್ರೆ? ರಾಜ್ಯದ ರೈತರ ಸಾಲ ಮನ್ನಾ ಮಾಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಇವತ್ತು ಬೆಳಗಾವಿಗೆ ಬರ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ವೇಳೆ ರೈತರ ಕಷ್ಟಗಳನ್ನ, ಕುಂದುಕೊರತೆಗಳನ್ನ ಆಲಿಸಲಿದ್ದಾರೆ. ರೈತರ ಸ್ಥಿತಿಗತಿಯ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಈ ಒಂದು ರೈತರ ಕಷ್ಟಗಳನ್ನ ತಿಳಿದು ಅನ್ನದಾತರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾರಾ ಡಿಕೆ ಶಿವಕುಮಾರ್ ಅವರು? ರಾಜ್ಯದ ಅನ್ನದಾತರಿಗೆ ಈ ಒಂದು ಸಾಲ ಮನ್ನಾದ ಭರವಸೆಯನ್ನ ಕೊಡ್ತಾರಾ, ಘೋಷಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂಥದ್ದು. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಪ್ರವಾಸವನ್ನ ಕೈಗೊಂಡಿರುವಂಥದ್ದು. ಈ ವೇಳೆ ರೈತರ ಜೊತೆ ಒಂದಷ್ಟು ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ ಆಲಿಸಲಿದ್ದಾರೆ. ಈ ವೇಳೆ ರೈತರ ಒಂದು ಕಷ್ಟಗಳನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದ ನಂತರ ಸಿಹಿ ಸುದ್ದಿಯನ್ನ ಕೊಡ್ತಾರಾ, ಕಾದು ನೋಡಬೇಕಾಗಿದೆ. ರೈತರ ಸಾಲ ಮನ್ನಾ ಬಗ್ಗೆ ಸರ್ಕಾರದ ಗಂಭೀರ ಚಿಂತನೆ. ರೈತರ ಸಾಲ ಮನ್ನಾಕ್ಕೆ ಮುಂದಾಗಿ ಬಿಟ್ಟಿದೆಯಂತೆ ಸರ್ಕಾರ. ರೈತರ ಸಾಲ ಮನ್ನಾಕ್ಕೆ ಮುಂದಾಗಿ ಬಿಟ್ಟಿದೆಯಂತೆ ಕೈ ಸರ್ಕಾರ ಅನ್ನುವಂಥದ್ದು. ಸಾಲ ಮನ್ನಾ ಬಗ್ಗೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಿಂಟ್ ಕೊಟ್ಟಿದ್ದಾರೆ. ಈ ಕುರಿತಾಗಿ ರೈತರ ಸಾಲ ಮನ್ನಾ ಬಗ್ಗೆ ಸಿಎಂ ಡಿಕೆಶಿ ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ. ಇಂದು ಬೆಳಗಾವಿ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ಇದೆ. ಬೆಳೆ ಹಾನಿ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಾಲ ಮನ್ನಾ ಬಗ್ಗೆ ಸುಳಿವು ಕೊಟ್ಟಿರುವಂತಹ ಲಕ್ಷ್ಮಣ್ ಸವದಿ. ರೈತರ ಸಾಲ ಮನ್ನಾಕ್ಕೆ ಇದೀಗ ಮುಂದಾಗಿ ಬಿಟ್ಟಿದೆಯಂತೆ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಾಲ ಮನ್ನಾ ಬಗ್ಗೆ ಇದೀಗ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಹಿಂಟ್ ಕೊಟ್ಟಿದ್ದಾರೆ. ಈ ಕುರಿತಾಗಿ ರೈತರ ಸಾಲ ಮನ್ನಾ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ.
ಇಂದು ಬೆಳಗಾವಿ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ಇದೆ. ಈ ಸಭೆಗೆ ಕೂಡ ಆಗಮಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ವೇಳೆ ಬೆಳೆ ಹಾನಿಯ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಅಂತ ಮಾಹಿತಿಯನ್ನ ನೀಡಲಿದ್ದಾರೆ. 2-3 ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲಾ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು, ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಎಲ್ಲಿ ಸಾಲ, ಯಾವ ಸಾಲ, ಅದೆಲ್ಲ ಪರಿಶೀಲನೆ ಮಾಡೋಣ, ಆಮೇಲೆ ಮಾತಾಡೋಣ. ಈಗಾಗಲೇ ಮುಖ್ಯಮಂತ್ರಿಗಳು ಅದರದ್ದು ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಗುಲ್ಬರ್ಗದಲ್ಲಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 10:30ಗೆ ಬೆಳಗಾವಿಗೆ ಬಂದು ಬೆಳಗಾವಿ ವಿಭಾಗದ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಬೆಳೆ ಹಾನಿ ಯಾವ ಪ್ರಮಾಣದಲ್ಲಿ ಆಗುತ್ತೆ, ಏನಾಗುತ್ತೆ ಅದನ್ನೆಲ್ಲನೂ ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಅದನ್ನ ಪರಿಶೀಲನೆಯನ್ನು ಮಾಡ್ತಾರೆ. ಹಳ್ಯಾಳ ಗ್ರಾಮದಲ್ಲಿ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬಂದಿದೆ. ಇದರಿಂದ ನಮ್ಗೆ ದೊಡ್ಡ ಖುಷಿಯಾಗಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಮಹಾರಾಷ್ಟ್ರದಿಂದ ನೀರು ಬಂದಿದೆ. ಇದರಿಂದ ನಮ್ಗೆ ಭಾಳ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ. ಕೆನಾಲ್ ನೀರುಗಳು ಅವು ಸಹಿತ ಬಿಡುಗಡೆ ಮಾಡಿದ್ದಾರೆ ಈಗ. ಆದರೂ ನಮ್ಮ ಕರ್ನಾಟಕದಲ್ಲಿ ಮಳೆ ಕಮ್ಮಿ. ಏನು ಮತ್ತು ಬೈಸಲ್ ಕಡೆ ಆಗ್ತದೆ ಮಡ್ಡಿ ಭಾಗದವ್ರಿಗೆ ರೈತರ ಪರಿಸ್ಥಿತಿ ಮಡ್ಡಿ ಸೈಡ್ ರೈತರಿಗೆ ಏನೈತೆ ನೋಡ್ರಿ, ಏನೂ ಅನುಕೂಲ ಇಲ್ಲರಿ. ಈಗ ಮಳೆ ಆಗಲ್ದಕ್ಕಾಗಿ ಎಲ್ಲ ಬೆಳೆ ಒಣಗತ್ತಾವ್ರಿ. ಇನ್ನು ಹೊಳಿ ದಂಡವ್ರಿಗೆ ಏನೈತೆ ನೋಡ್ರಿ, ಇನ್ನೂ ಒಂದಿಟ ಅನುಕೂಲ ಐತ್ರಿ. ಒಟ್ಟು ಹೊಳಿ ಬಂದೈತ್ರಿ. ಸರ್ಕಾರಕ್ಕೆ ಏನು ಸಾಲ ಮನ್ನಾ ಏನು ಮಾಡಂತ ಹೇಳ್ತೀರಿ? ಸರ್ಕಾರ ಒಂದು ಸ್ವಲ್ಪ ಕರುಣೆ ತೋರಿ ಒಂದು ಜರ ಸಾಲ ಮನ್ನಾ ಮಡ್ಡಿ ಏರಿಯಾದವ್ರಿಗೆ ಒಂದು ಜರ ಅನುಕೂಲ ಮಾಡ್ರೆ ಭಾಳ ಚಲೋ ಆಕೈತೆ ರೀ. ನಿಮ್ಮ ಹೆಸರನ್ನ ಕೊನೆಗೂ ಸಿಎಂ ಡಿಕೆಶಿಗೆ ಕೇಳಿಸಿತ ರಾಜ್ಯದ ರೈತರ ಕೂಗು ಅನ್ನುವಂತಹ ಪ್ರಶ್ನೆ. ರೈತರ ಸಾಲ ಮನ್ನಾ ಕೂಗಿಗೆ ಸ್ಪಂದಿಸಿದ ಸಿಎಂ ಡಿಕೆ ಶಿವಕುಮಾರ್ ಅಹವಾಲು ಕೊಡಿ, ಖಂಡಿತ ಪರಿಶೀಲನೆ ನಡೆಸುತ್ತೇನೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯಾರ ಸಾಲ, ಎಷ್ಟು ಸಾಲ ವಿವರ ಪಡೆದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಡಿಕೆಶಿ ಹೇಳಿಕೆಯಿಂದ ರೈತರಲ್ಲಿ ಹೆಚ್ಚಾಗಿದೆ ಕುತೂಹಲ. ಬರ ಹಾಗೆ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡ್ತಾರಾ? ರೈತರ ಸಾಲ ಮನ್ನಾ ಬಗ್ಗೆ ಇದೀಗ ಡಿಕೆ ಶಿವಕುಮಾರ್ ಸರ್ಕಾರ ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆಯಾ? ಕೊನೆಗೂ ಸಿಎಂ ಡಿಕೆಗೆ ಕೇಳಿಸಿತ ರಾಜ್ಯದ ರೈತರ ಕೂಗು. ರೈತರ ಸಾಲ ಮನ್ನಾ ಕೂಗಿಗೆ ಸ್ಪಂದಿಸಿದ ಸಿಎಂ ಡಿಕೆ ಶಿವಕುಮಾರ್. ಅಹವಾಲು ಕೊಡಿ, ಖಂಡಿತವಾಗಿ ಪರಿಶೀಲನೆಯನ್ನ ನಡೆಸ್ತೀನಿ ಅಂತ ಕೂಡ ಹೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಯಾರ ಸಾಲ, ಎಷ್ಟು ಸಾಲ ಇದೆ ವಿವರವನ್ನ ಪಡೆದುಕೊಂಡು ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಒಂದು ಹೇಳಿಕೆಯಿಂದ ಇದೀಗ ರೈತರಲ್ಲೂ ಕೂಡ ಹೆಚ್ಚಾಗಿರುವಂತಹ ಕುತೂಹಲ. ಬರ ಹಾಗೆ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಇದೀಗ ರೈತರ ಸಾಲ ಮನ್ನಾದ ಬಗ್ಗೆ ಡಿಕೆ ಶಿವಕುಮಾರ್ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೊನೆಗೂ ಕೂಡ ಇದೀಗ ಅನ್ನದಾತರ ಕೂಗು ರಾಜ್ಯದ ಸರ್ಕಾರಕ್ಕೆ ಕೇಳಿಸಿದ್ಯಾ ಅನ್ನುವಂಥದ್ದು. ರೈತರ ಸಾಲ ಮನ್ನಾ ಕೂಗಿಗೆ ಸ್ಪಂದಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೊಡಿ, ಅಹವಾಲು ಕೊಡಿ, ಖಂಡಿತವಾಗೂ ನಾನು ಪರಿಶೀಲನೆಯನ್ನ ನಡೆಸ್ತೀನಿ. ಯಾರ ಮೇಲೆ ಎಷ್ಟೆಷ್ಟು ಸಾಲ ಇದೆ, ಎಷ್ಟೆಷ್ಟು ಹಣ ಇದೆ, ಎಲ್ಲವನ್ನ ವಿವರವನ್ನ ಪಡೆದುಕೊಂಡು ನಾನು ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ.